ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಇಲ್ಲಿ ಅಡ್ಡದಾರಿ ಹಿಡಿದಿರುವಂತಹ ಸೀನಾ ಮತ್ತು ಪಿಂಕಿಗೆ ಚಟ್ಟ ಕಟ್ಟಿದ್ದಾಳೆ ರಶ್ಮಿ. ಇನ್ನು ಇತ್ತ ಕಡೆ ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿ ಹಾಕಿರುವಂತಹ ಈ ಒಂದು ಸೋಮಗೆ ರಾಣಿ ಮತ್ತು ಮನಿಗೌಡರು ಇಬ್ಬರು ಕೂಡ ತಕ್ಕ ಶಿಕ್ಷೆ ಕೊಡ್ತಾ ಇದ್ದಾರೆ. ಇನ್ನು ಇಷ್ಟು ವರ್ಷ ಅಧಿಕಾರದಲ್ಲಿದ್ದು ಊರಿಗೆ ಉದ್ಧಾರ ಮಾಡದೇ ಇರುವಂತಹ ವೀರಭದ್ರಗೆ ಸರಿಯಾದ ಪಾಠ ಕಲಿಸಕ್ಕೆ ಬಂದಿದ್ದಾಳೆ ಪಾರು. ಹಾಗಾದರೆ ವೀರಭದ್ರ ಆಟಕ್ಕೆ ಬ್ರೇಕ್ ಬೀಳುತ್ತಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಶಿವು ಗೆದ್ದೇ ಬಿಡ್ತಾನ. ಇನ್ನು ಪಿಂಕಿ ಮತ್ತು ಸೀನಾಗೆ ಚಟ್ಟ ಕಟ್ತಾರ ರಶ್ಮಿ ಮತ್ತು ಮಾದಪ್ಪಣ್ಣ ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಪಾರು ಅವ್ರ ಅಮ್ಮಂಗೆ ಸೌಭಾಗ್ಯಗೆ ಕಾಲ್ ಮಾಡಿರ್ತಾಳೆ. ಹಲೋ ಅಮ್ಮ, ಹೇಗಿದೆಯಾ ಅಂತಾರೆ. ನಾನು ಚೆನ್ನಾಗಿ ಕಣೆ, ನೀನು ಹೇಗಿದೆಯಾ ಅಂತಾರೆ. ನಾವಂತೂ ಸೂಪರ್ ಆಗಿದೆಯಮ್ಮ, ಆದರೆ ನನಗೆ ಒಂದೇ ಒಂದು ಬೇಜಾರು ಅಂತಾರೆ. ಯಾಕೆ ಬೇಜಾರು, ಏನಾಯಿತು ಅಂತಾರೆ. ಅದೇ ಅಮ್ಮ, ಈಗೇನೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿಬಿಟ್ಟು ಇಲ್ಲಿ ನಮ್ಮಪ್ಪ ಮತ್ತು ನನ್ನ ಗಂಡ ಇಬ್ಬರು ಕೂಡ ನಿಂತ್ಕೊಂಡಿದ್ದಾರೆ. ಊರಿನ ಜನ ಪ್ರೀತಿ ವಿಶ್ವಾಸ ಎಲ್ಲ ನೋಡ್ತಾ ಇದ್ರೆ ಈ ಸರ್ತಿ ಹೊಸ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ಮಾವ ಆಗೋದಂತೂ ಗ್ಯಾರಂಟಿ. ಆದರೆ ನಿನ್ನ ಗಂಡ ಸೋಲ್ತಾನಲ್ವಾ, ಅದಕ್ಕೆ ಬೇಜಾರು ಅಂತಾರೆ. ನಾನು ದುಷ್ಟಶಕ್ತಿನ ಮೆಟ್ಟಿ ಆಗ್ಬೇಕಂತ ಇಷ್ಟು ದಿನ ಕಾಯ್ತಾ ಇದ್ದೀನಿ. ಕೆಟ್ಟವ್ರಿಗೆ ಕೆಟ್ಟದೇ ಆಗಬೇಕು, ಒಳ್ಳೇದು ಗೆಲ್ಲಬೇಕು ಅಂತ ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ನನಗೆ ಶಿವನೇ ಗೆಲ್ಲಬೇಕಂತ ಆಸೆ ಕಣೆ. ಆ ದೇವರು ಯಾವತ್ತೂ ಕೈ ಬಿಡಲ್ಲ, ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ. ಶಿವು ಗೆದ್ದೇ ಗೆಲ್ತಾನೆ. ಇನ್ನೊಂದು ವಿಚಾರ ಏನಾಯಿತು ಗೊತ್ತಾ, ನಿಮ್ಮಪ್ಪ ಮಾತಾಡ್ಕೊಳ್ತಾ ಇದ್ದ ಊರು ಜನದ ಮುಂದೆ ಶಿವು ತನ್ನ ಕಾಲಿಗೆ ಬೀಳೋ ಥರ ಮಾಡಿದ್ರೆ ಜನ ಎಲ್ಲ ವೀರಭದ್ರದ ಅಧಿಕಾರ ಅಂದ್ಕೊಂಡು ವೀರಭದ್ರಗೆ ಓಟ್ ಹಾಕ್ತಾರಂತ ಸ್ಕೆಚ್ ಆಗ್ತಾ ಇದ್ದಾನೆ ಅಂತೇಳ್ಬಿಟ್ಟು ಅಂತಾರೆ. ಅಮ್ಮ, ರಾಜಕೀಯ ಒಂಥರ ಚಕ್ರವ್ಯೂಹ ಥರ, ಆಲ್ರೆಡಿ ಚಕ್ರವ್ಯೂಹ ಇರುತ್ತೆ, ಅದನ್ನು ಹೇಗೆ ಬೇಯಿಸ್ಬೇಕಂತ ಕಲ್ತ್ಕೊಳ್ಬೇಕು. ಅದು ನಾನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ನೀನೇ ಏನೂ ತಲೆ ಕೆಡಿಸ್ಕೊಬೇಡ. ಅಪ್ಪ ಏನೇ ಮಾಡಿದ್ರು ನನ್ನ ಮುಂದೆ ಅದು ನಡೆಯೋದೇ ಇಲ್ಲ ಬಿಡು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಪಾರು. ಸರಿ ಆಯಿತು, ಮತ್ತೆ ನನ್ನ ಆಜ್ಞೆ ಹೇಗಿದ್ದಾಳೆ, ಯಾವ ರೀತಿ ನೋಡ್ಕೊಳ್ತಾ ಇದ್ದಾನೆ ಈಗ, ಮತ್ತೆ ವೀರಭದ್ರ ತನ್ನ ಹಳೆ ಚಾಲನೆಯನ್ನು ಶುರು ಮಾಡಿಲ್ಲ ತಾನೇ ಅಂತಂದ್ಬಿಟ್ಟು ಪಾರು ಕೇಳ್ತಾಯಿದ್ರೆ. ಇಲ್ಲಮ್ಮ, ನೀನು ಬಂದೋದ್ಮೇಲೆ ಎಲ್ಲನೂ ಕೂಡ ಸರಿಯಾಗಿದೆ. ಇಲ್ಲಿ ರತ್ನಾಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ, ಅವಳು ಹುಷಾರಾಗೇ ಇದ್ದಾಳೆ. ವೀರಭದ್ರ ತನ್ನ ಸೊಕ್ಕನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಅಂದ್ಬಿಟ್ಟು ಅಂತಾರೆ. ವಾವ್, ಒಳ್ಳೆಯದೇ ಆಯಿತು. ನೋಡ್ತಾ ಇರೋ, ಇನ್ನು ದಿನೇ ದಿನೇ ಈ ರೀತಿ ಎಲ್ಲನೂ ಚೇಂಜಸ್ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ನಾನು ಜವಾಬ್ದಾರಿ ಅಂತಂದ್ಬಿಟ್ಟು ಇಲ್ಲಿ ಪಾರು ಅಂತಾಳೆ. ಅಷ್ಟಾದರೆ ಸಾಕು ಅಂತ ಸುಶೀಲಾ ಅಂತ ಇದ್ದರೆ. ಸರಿ ಅಮ್ಮ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಫೋನ್ ಕಟ್ ಮಾಡ್ತಾರೆ. ಇನ್ನು ರತ್ನ ಮತ್ತು ಸುಶೀಲಾ ಬರ್ತಾರೆ. ಅಯ್ಯೋ ರತ್ನ, ಈಗ ಬಂದ್ಯಾ, ಸ್ವಲ್ಪ ಮುಂಚೆ ಬರ್ಬೇಕು ತಾನೆ, ಇಷ್ಟೊತ್ತು ಪಾರು ಕಾಲ್ ಮಾಡಿದ್ಲು. ಸರಿ ಬಿಡು, ಈಗ ಮತ್ತೆ ಮಾಡ್ತೀನಿ ಅಂತೀರೆ. ಬೇಡ ಅತ್ತೆ, ಅದಕ್ಕೆ ಪಾಪ ಫುಲ್ ಬ್ಯುಸಿ ಇರ್ತಾಳೆ, ಈಗ ಎಲೆಕ್ಷನ್ ಬೇರೆ. ನೋಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನೇ ಫ್ರೀ ಇದ್ದಾಗ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ರತ್ನ ಅಂತ ಮನಸ್ಸಲ್ಲಿ. ನೋಡು ರತ್ನ, ನಮಗೆ ಯಾರು ಅನ್ನ ಹಾಕಿರ್ತಾರೋ ಅವ್ರದ್ದು ನಾವು ಜವಾಬ್ದಾರಿನ ಮರಿಬಾರ್ದು, ಅವರು ಅಡಿಯಲ್ಲೇ ಇರಬೇಕು ಅಂತಂದ್ಬಿಟ್ಟು ನೆನಪಾಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ಪಾರು ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾಳೆ ಈ ಒಂದು ಶಾರದಾ. ಮತ್ತು ಏನೂ ಇಲ್ಲ, ನಾವು ಪ್ರಚಾರನ ಇನ್ನಷ್ಟು ಗಟ್ಟಿಗೆ ಮಾಡಬೇಕು ಅಂದ್ಬಿಟ್ಟು ಅಂತ ಇದ್ದರೆ. ಹೌದೌದು, ಪ್ರಚಾರ ಮಾಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಸುಶೀಲಾ ಕೂಡ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ರಾಜನ್ ಥರ ಮಲ್ಕೊಂಡಿರ್ತಾನೆ ಈ ಒಂದು ಮನ್ನ ಕಾಲು ಒತ್ತಾ ಇರ್ತಾನೆ. ಸೋಮೇಗೌಡರು ಎಂಟರ್ಟೈನ್ಮೆಂಟ್ ಮಾಡು ಅಂತಾರೆ. ಇಲ್ಲಿ ಹೆಸರೆಲ್ಲ ಹೇಳ್ತಾಯಿದ್ರೆ. ಇನ್ನು ಏನಿದು ಎಂಟರ್ಟೈನ್ ಮಾಡೋಕ್ಕೆ ನಿನಗೆ ಬರೋದೇ ಇಲ್ಲ ಅಂತಿದ್ರೆ. ಸರಿ, ಇಲ್ಲಿ ಒಂದಿಬ್ಬರು ಇದ್ದಾರೆ ಕೆಲ್ಸಕ್ಕೆ ಬರಲಾರ್ದವರು, ಅವ್ರನ್ನ ಕರ್ತೀನಿ ಅಂತಂದ್ಬಿಟ್ಟು ಈ ಒಂದು ಕೆಲ್ಸಕ್ಕೆ ಬರ್ತಾ ಇರೋವಂಥ ನಾಗೇಗೌಡರು ಮತ್ತು ಅವ್ರದ್ದು ಬಿಡದಿ ಅಂತಂದ್ಬಿಟ್ಟು ಅಂತಾರೆ. ಆಗ ಅಜ್ಜಿ, ಏಯ್ ನಿನ್ನ ಮಕ್ಕಕ್ಕಿಷ್ಟು ಮಾತಾಡೋಕ್ಕೂ ಬರಲ್ಲ ಕಣ, ಅದು ಬಿಡದಿ ಎಲ್ಲ ಕಣೋ, ಮಡದಿ ಅಂತಂದ್ಬಿಟ್ಟು ಅಂತಾರೆ. ಓಹೋ ಹೌದಾ, ಸರಿ ಅದೇ ಮಡದಿ ಬರಬೇಕು ಅಂತಂದ್ಬಿಟ್ಟು ಅಂತಾರೆ. ಆಗ ಅವಳಿಗೆ ನಾಗೇಗೌಡರು ಮತ್ತು ಇಂದ್ರಾಣಿ ಬರ್ತಾರೆ. ಏನಿದು ಮುಖದಲ್ಲಿ ಕಳೆನೇ ಇಲ್ಲ ಅಂತೀರೆ. ಅದು ಹೇಗೆ ತಾನೇ ಇರುತ್ತೆ, ವೇಷ ಬದಲಾಗಿ ಒಳ್ಳೆ ಮನೆ ಕೆಲಸದವ್ರಿಗೆಲ್ಲ ಮಾಡಿಬಿಟ್ಟಿದ್ರಲ್ವ ನೀವು ಅಂದ್ಬಿಟ್ಟು ಅಂತಾರೆ. ಇರಲಿ ನಮಗೀಗ ಎಂಟರ್ಟೈನ್ಮೆಂಟ್ ಬೇಕು, ನಮಗೇನಾದರೂ ಒಂದು ಕತೆ ಹೇಳ್ಬೇಕೀಗ ಅಂದ್ಬಿಟ್ಟು ಅಂತಾರೆ. ಏನು ಕತೆನಾ, ಹಾಗಾದರೆ ಕಾಡಿನ ಕತೆ ಹೇಳ ಅಂತಾರೆ. ಕಾಡಿನ ಕತೆನಾ, ಏನದು ಕಾಡಿನ ಕತೆ ಅಂತಾರೆ. ಅದು ಮೊಲ ಮತ್ತು ಆಮೆ ಅಂತಾರೆ. ಓ ಮೊಲನಾ, ಅದೇ ಮುಂಗಾರು ಮಳೆಯಲ್ಲಿ ಇತ್ತಲ್ವ ಮೊಲ, ಅದೇ ತಾನೇ ಅಂತಂದ್ಬಿಟ್ಟು ಇಲ್ಲಿ ಮನು ಕೇಳ್ತಾ ಇರ್ತಾನೆ. ಅಯ್ಯೋ, ನೀವು ಮಾತಾಡ್ತಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ಕತೆ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ನಾಗ ಅಂತಿದ್ರೆ. ಕತೆ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ರಾಣಿ ಅಂತಾಳೆ. ಓ ರಾಣಿ, ನೀನು ಕತೆ ಹೇಳ್ತೀಯಾ, ಸರಿ ಹೇಳು ಏನದು ಕತೆ ಅಂತೇಳ್ಬಿಟ್ಟು ಇಲ್ಲಿ ಶುರು ಮಾಡ್ತಾರೆ. ಆಗ ಒಂದೂರಲ್ಲಿ ಒಂದು ರಾಜ ಮನೆತಾನೆ. ಅದರಲ್ಲಿ ಮೊದಲೇ ಅದು ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ. ಇನ್ನು ಅದರಲ್ಲಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಮೊದಲಾಗಿ ಇನ್ನೊಂದು ಮದುವೆ ಕೂಡ ಆಗುತ್ತಾನೆ ಆ ರಾಜ. ಅವ್ರಿಗೆ ಇನ್ನೊಂದು ಗಂಡು ಮಗು ಕೂಡ ಇದೆ. ಆದರೆ ಆಡಳಿತ ಎಲ್ಲ ಮೊದಲನೇ ಹೆಂಡತಿ ಮಕ್ಕಳೇ ಮಾಡ್ತಾ ಇರ್ತಾರೆ. ಎರಡನೇ ಹೆಂಡತಿ ಮಕ್ಕಳಿಗೆ
ರಾಕ್ಷಸ ಥರ ಹಿಂಸೆ ಕೊಡ್ತಾ ಇರ್ತಾರೆ. ಇದಾದಮೇಲೆ ಬರುತ್ತೆ ಒಂದಿನ ಆ ಮನೆಗೆ ರಾಣಿ ಅಂತ. ಅದಾದಮೇಲೆ ಎಲ್ಲ ಉಲ್ಟಾಗುತ್ತೆ. ದಡ್ಡ ಅಂದ್ಕೊಂಡನ ರಾಜ ಮಾಡ್ತಾಳೆ. ಆಮೇಲೆ ಈ ಮನೆ ನಂದು, ಆಸ್ತಿ ನಂದು, ಎಲ್ಲ ನಂದು ಅಂತ ಮಿರ್ತವ್ರಿಗೆ ಈ ಒಂದು ರಾಕ್ಷಸ ಥರ ಹಿಂಸೆ ಕೊಡೋಕ್ಕೆ ಮತ್ತೆ ಉಲ್ಟಾ ಪ್ಲ್ಯಾನ್ ಆಗುತ್ತೆ. ಅವ್ರಿಗೆ ಕೆಲಸದವ್ರ ಥರ ಟ್ರೀಟ್ ಮಾಡ್ತಾರೆ ಅಂದ್ಬಿಟ್ಟು ಅಂತಾರೆ. ಇದೇ ನಮ್ಮ ಕತೆ, ನನ್ನ ಥರನೇ ಇದೆ ಅಂತೀರೆ. ಹಾಗಾದರೆ ಈ ಕತೆಗೆ ಅಂತ್ಯ ಇಲ್ವಾ ಅಂತ ನಾಗೆ ಅಂತಾನ. ಅಯ್ಯೋ ಅಂತ್ಯ ಇದೆ, ಆ ದುಷ್ಟರಿಗೆ ಚಟ್ಟ ಕಟ್ಟೋವರೆಗೂ ಈ ಕತೆ ಮುಂದುವರಿತಾನೇ ಇರುತ್ತೆ ಅಂತಂದ್ಬಿಟ್ಟು ರಾಣಿ ಅಂತಾಳೆ. ಆಗ ಇಲ್ಲಿ ಮನು, ವಾವ್ ಸೂಪರಾಗಿದೆ ರಾಣಿ ಕತೆ ಅಂತೀರೆ. ಹೌದು ದೊರೆ, ಕತೆ ಏನೋ ಚೆನ್ನಾಗೇ ಇದೆ ಅಂತಂದ್ಬಿಟ್ಟು ಇಲ್ಲಿ ಇಂದ್ರಾಣಿ ಮತ್ತು ನಾಗೇಗೌಡರು ಇದೆಲ್ಲ ನಮಗೆ ಸುತ್ತಿ ಸುತ್ತಿ ಹೊಡಿಯೋ ಥರ ಕಾಣಿಸ್ತಾ ಇದೆ, ಯಾವುದಕ್ಕೂ ನಾವು ಹುಷಾರಾಗಿ ಇರಬೇಕು ಕಣ್ರಿ ಅಂತಂದ್ಬಿಟ್ಟು ಅಂತಾಳೆ. ಹೌದು ಕಣೆ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿ ಇರೋಣ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ಪಾರು, ಹೇಗಾದರೂ ಮಾಡಿಬಿಟ್ಟು ನಾವು ಇನ್ನಷ್ಟು ಪ್ರಚಾರ ಹೆಚ್ಚು ಮಾಡಬೇಕು ಮಾವ, ನೋಡ್ತಾ ಇರು ನಿನ್ನೆ ಯಾವ ರೀತಿ ರೆಡಿ ಮಾಡ್ತೀವಿ ಅಂದ್ಬಿಟ್ಟು ಪಾರು ಅಂತಾಳೆ. ಶಿವು ಸುಸ್ತಾಗಿ ಮನೆಗೆ ಬರ್ತಾನೆ. ಯಪ್ಪ, ಅಂಗಡಿಯಲ್ಲಿ ಎಷ್ಟಾದರೂ ಕೆಲಸ ಮಾಡ್ಬೋದು, ಆದರೆ ಈ ಎಲೆಕ್ಷನಲ್ಲಿ ಅಲ್ಲಿಗೆ ಇಲ್ಲಿಗೆ ಸುತ್ತಿ ಸುತ್ತಿ ಸಾಕಾಗೋಯ್ತು ಅಂದ್ಬಿಟ್ಟು ಅಂತಾರೆ. ಅದೇ ಟೈಮ್ಗೆ ಚೋಟು ಇಲ್ಲಿ, ಪಕ್ಕದ ಮನೆ ಹತ್ರ ಮೊಸರು ಕೇಳಿದ್ರೆ ಎಪ್ಪಕ್ಕಕ್ಕೆ ಕೊಡಲ್ಲ ಅಂತಿದ್ದಾರೆ ಅದಕ್ಕೆ ಅಂತಾರೆ. ಓಹೋ, ಎಲ್ಲ ವಿರೋಧ ಪಕ್ಷದೇ ಇರಬೇಕು ಅಂತಂದ್ಬಿಟ್ಟು ಅಂತಾರೆ. ಏನೋ ನಮ್ಮನೆಗೆ ಏನಾಯ್ತು ತೊಂದರೆ, ಯಾರೇನು ಮಾಡಿದ್ರು ಅಲ್ಲಿ ಮಚ್ಚು ಕೊಚ್ಚಾಕ್ಬಿಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಶಂಕರಪ್ಪ ಅಂತಾರೆ. ಅಯ್ಯಯ್ಯೋ, ಇದಕ್ಕೆಲ್ಲ ಮಚ್ಚುಗಿಚ್ಚು ಯಾಕೆ ಬೇಕು ಅಂತೇಳ್ಬಿಟ್ಟು ಅಂತ ಇದ್ರೆ, ಅಯ್ಯೋ ಏನಾಯ್ತವ ಅಂತಿದ್ರೆ, ಅಯ್ಯೋ ಅಪ್ಪಯ್ಯ, ಅಲ್ಲ ಈ ಅಪ್ಪ ಅಕ್ಕಕ್ಕೆ ಮೊಸರು ಕೇಳಿದ್ರೆ ಮೊಸರು ಕೊಡಲ್ಲ ಅಂತಿದ್ದಾರೆ ಅಂತಾರೆ. ಈ ರಾಜಕೀಯ ಪಕ್ಷಗಳೇ ಇಷ್ಟು, ಹಂಗಂತ ಶತ್ರುತ್ವ ಬೆಳೆಸ್ಕೋಬಾರ್ದು, ಮೈತ್ರಿಕೂಟ ಇರಬೇಕು. ಅವ್ರ ಜೊತೆ ಸ್ವಲ್ಪ ಸಂಬಂಧ ನೆಟ್ಟಿಗಿದ್ರೆ ಮೈತ್ರಿಕೂಟ ಮಾಡ್ಕೋಬೋದು, ಒಂದಲ್ಲ ಒಂದಿನ ಸಂಬಂಧನೇ ಮುಖ್ಯ, ಈ ರಾಜಕೀಯ ಅಲ್ಲಮ್ಮ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಈ ಒಂದು ಶಂಕರಪ್ಪ. ಸರಿ ಬಿಡಪ್ಪ ಅಂತೀರೆ. ಏನೋ ರಾಜಕೀಯ ಗೀಜಿಕೆ ಅಂತ ಮಾತಾಡ್ತಿದ್ರಿ, ಏನಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಶಾರದಾ ಬರ್ತಾಳೆ. ಅಯ್ಯೋ ಅತ್ತೆ, ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ, ಏನೂ ಇಲ್ಲ ಅಂತಾರೆ. ಅಯ್ಯೋ ನಿಮ್ಮನ್ನು ಕೆಟ್ಕೊಂಡು ನಾನು ಇಲ್ಲಿಗೆ ಬಂದೆ, ಅಲ್ಲಿ ನನ್ನ ಅಡುಗೆ ಬೇಯ್ದು ಹೋಗ್ತದೆ ಅಂತಂದ್ಬಿಟ್ಟು ಅಲ್ಲಿಂದ ಶಾರದಾ ಹೋಗ್ತಾಳೆ. ಏನಪ್ಪ ಇವರು ಎಲೆಕ್ಷನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತಂದ್ಬಿಟ್ಟು ಶಿವು ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಈ ಒಂದು ನೆಕ್ಸ್ಟ್ ಡೇ ಪಾರ್ಗೆ ಕಾಲ್ ಮಾಡಿಬಿಟ್ಟು ಈ ಒಂದು ಎಲೆಕ್ಷನ್ ಕಡೆಯಿಂದ ಬಂದಿರುತ್ತೆ. ನಾನು ಹೊಸದಾಗಿ ಬಂದಿದ್ದೀನಮ್ಮ ಕಮಿಷ್ನರು, ಆದಷ್ಟು ಬೇಗ ನೀನು ನಿಮ್ಮ ಒಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು, ನಾನು ಕೆಲಸ ನಿಯತ್ತಾಗೆ ಮಾಡಬೇಕಂತ ಜಾಯಿನ್ ಆಗಿರೋದು. ನೋಡು ಯಾರು ಹೇಗೆ ಮಾಡಲಿ, ನನ್ನ ಕೆಲಸ ನಾನು ನಿಯತ್ತಾಗೆ ಮಾಡಿಬಿಟ್ಟು ರಿಟೈರ್ಮೆಂಟ್ ಆಗೋವರೆಗೂ ಒಳ್ಳೆಯ ಹೆಸರು ಪಡಬೇಕಂತಲೇ ಆಸೆ. ನೀನು ನಿಮ್ಮ ಒಪ್ಪನ ಮೇಲೇ ಸರಿಯಾಗಿ ಕೆಲಸ ಮಾಡಿದ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ, ಡೋಂಟ್ ವರಿ, ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ ಅಂದ್ಬಿಟ್ಟು ಅಂತಾರೆ. ಹೌದಾ, ಬನ್ನಿ ನಾನು ಯಾಕೆ ಸುಳ್ಳು ಹೇಳಿ ಅಂತಂದ್ಬಿಟ್ಟು ಪಾರು ಇಲ್ಲಿ ಅಂತ ಇರ್ತಾಳೆ. ನೀನು ಇತ್ತು ವೀರಭದ್ರಗೆ ವಿಚಾರ ಗೊತ್ತಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಲೇಬಾರ್ದು ಶೌಚಾಲಯಕ್ಕೆ, ಎಲ್ಲರೂ ಕೂಡ ಮನೆಯಲ್ಲೇ ಇರಬೇಕು, ಇವತ್ತು ಹೊರಗಡೆ ಬಂದು ನಾನು ಮಾನ ಮರ್ಯಾದೆ ಎಲ್ಲ ತೆಗಿತಾರೆ ಅಂದ್ಬಿಟ್ಟು ಪರಶು, ಛತ್ರಿ ಮತ್ತು ವೀರಭದ್ರ ಕೂಡ ಇಲ್ಲಿ ಈ ಒಂದು ಸರ್ಚಿಂಗ್ ಅಂತ ಬಂದಿರ್ತಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಕಮಿಷನ್ ಹತ್ರ ತಗಲೋಕ್ಕೋಬಾರ್ದು ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಸೋಮ ಮಿತಿ ಮೀರ್ಬಿಟ್ಟು ತನ್ನ ಕೆಲಸನ ಮಾಡ್ತಾ ಇರ್ತಾನೆ. ಕೆಲಸದ ಹತ್ರ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾರೆ. ಇದನ್ನು ನೋಡ್ಬಿಟ್ಟು ಮನೆಗೆ ಕೋಪ ನೆತ್ತಿಗೇರಿ ಇಲ್ಲಿ ಸೋಮಗೆ ಮುಗ ಬಾರಿಸ್ತಾರೆ. ಆಗ ಏನಾಗ್ತಿದೆ ನನಗೆ ಬಿಟ್ಬಿಡು ಅಂತೀರೆ. ನಿನ್ನೆ ಬಿಡೋ ಮಾತೇ ಇಲ್ಲ, ಸಕ್ಕ ಶಿಕ್ಷೆ ಆಗಬೇಕು. ಹೆಣ್ಮಕ್ಳ ಈ ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಕಾ, ಅವರು ದೇವ್ರ ಸಮಾನ, ದುರ್ಗಿ ಕಾಳಿ ಸಮಾನ, ಈ ರೀತಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ತುಂಬಾ ಖುಷಿಯಾಗಿ ರಾಣಿ ಬಗ್ಗೆ ಹೋಗ್ತಾ ಇರ್ತಾನೆ ಶಿವು. ನಮ್ಮ ರಾಣಿ ತುಂಬಾ ಒಳ್ಳೆಯವಳು ನೋಡು, ಈಗ ಮನುಗೌಡರು ದೊರೆ ಆದಮೇಲೆ ಊರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ಗಾಂಜಾ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅಂತೆ, ಊರಲ್ಲಿ ಯಾರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಮತ್ತು ಇನ್ನೂ ಊರಿಗೆ ಅಭಿವೃದ್ಧಿ ಆಗ್ತಿದೆ, ಇದೆಲ್ಲ ನಮ್ಮ ರಾಣಿ ಕಾಲ್ಗುಣ ಅಂತ ಜನ ಅಂತಿದ್ದಾರೆ, ಎಷ್ಟು ಖುಷಿ ಆಗ್ತಿದೆ ಅಂತೀರೆ. ಮಾವ ಟೆನ್ಷನ್ ತಗೋಬೇಡ, ನಮ್ಮ ರಾಣಿ ಮಾಡೋ ಕೆಲಸ ಇನ್ನೂ ತುಂಬಾ ಬಾಕಿ ಇದೆ, ಇನ್ನೇ ನೋಡ್ತಾ ಇರು ಏನು ಮಾಡ್ತಾಳೆ ಅವಳು ಅಂತೀರೆ. ಸರಿ, ಬರೇ ರಾಣಿಗೆ ಕಾಲ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವಳಿಗೆ ಕಾಲ್ ಮಾಡಿ ಹೇಗಿದ್ದಾಳೆ ಏನಿಲ್ಲ ಅಂತ ವಿಚಾರಿಸೋಣ ಅಂತಂದ್ಬಿಟ್ಟು ಫೋನ್ ಮಾಡ್ತಾ ಇರ್ತಾರೆ ರಾಣಿಗೆ. ಹಲೋ ಅದಕ್ಕೆ ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕಾಗಿತ್ತು, ಹೆಣ್ಣಿನ ಹತ್ರ ಕೆಟ್ಟದಾಗಿ ನಡ್ಕೊಂಡಿರೋಂಥ ಗಂಡಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತಂದ್ಬಿಟ್ಟು ರಾಣಿ ಕೇಳ್ತಾ ಇದ್ರೆ ಸ್ಪೀಕರ್ ಆಗಿಬಿಟ್ಟು. ಆಗ ಪಾರು, ನೋಡು ಹೆಣ್ಣಿಗೆ ಈ ರೀತಿ ನೋವು ಕೊಡೋನು ಅವನು ಮನುಷ್ಯನೇ ಅಲ್ಲ, ಹೆಣ್ಣಿನ ಕಷ್ಟ ಏನಂತ ಇನ್ನೊಂದು ಹೆಣ್ಣಿಗೆ ತಾನೇ ಗೊತ್ತಾಗಬೇಕು, ಅದಕ್ಕೆ ಅವನಿಗೂ ಗೊತ್ತಾಗಬೇಕಾದ್ರೆ ಹೆಣ್ಣಿನ ವೇಷದಲ್ಲೇ ಇರು ಅಂತ ಹೇಳು ಅಂದ್ಬಿಟ್ಟು ಅಂತಾನೆ. ಸರಿ ಅದಕ್ಕೆ ನೀವು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು, ಏಯ್ ಸೋಮ, ನೀನು ಇನ್ನು ಮುಂದೆ ಹೆಣ್ಣಿನ ಥರನೇ ವೇಷ ಆಗಬೇಕಣ, ಅವ್ರು ಮಾಡೋ ಕೆಲಸ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ವಾರ್ನ್ ಕೊಡ್ತಾರೆ. ಇಲ್ಲಿ ರಾಣಿ ಮತ್ತು ಈ ಒಂದು ಮನು, ಇದರಿಂದಾಗಿ ಸೋಮಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇದನ್ನು ನೋಡಿಬಿಟ್ಟು ಇಂದ್ರಾಣಿ ಮತ್ತು ಈ ಒಂದು ನಾಗೇಗೌಡರು ನಗ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಪ್ರಚಾರಕ್ಕೆ ಅಂತಂದ್ಬಿಟ್ಟು ಮಾದಪ್ಪಣ್ಣ
ಮತ್ತು ಈ ಒಂದು ರಶ್ಮಿ ಇಬ್ಬರು ಕೂಡ ಬೈಕಲ್ಲಿ ಬರ್ತಾ ಇರ್ತಾರೆ. ಆಗ ಪಿಂಕಿ ಮತ್ತು ಸೀನಾ ಬೈಕಲ್ಲಿ ಬರಬೇಕಾದ್ರೆ, ಈ ಸೀನಾ ನೋಡೋ ಸೀನಲ್ಲಿ ನಿಮ್ಮಪ್ಪ ಮತ್ತು ನಿನ್ನ ಹಳೆ ಹೆಂಡ್ತಿ ಇಬ್ಬರು ಕೂಡ ಬೈಕಲ್ಲಿ ಬರ್ತಾ ಇದ್ದಾರೆ, ಇದೇ ಕಣೋ ಇವ್ರು ಎತ್ತು ಅಂತಂದ್ಬಿಟ್ಟು ಬೇಕು ಅಂತಲೇ ಮಾದಪ್ಪನ ಗಾಡಿಗೆ ಅಡ್ಡ ಬಂದುಬಿಡ್ತಾಳೆ ಪಿಂಕಿ. ಇದರಿಂದಾಗಿ ಮಾದಪ್ಪನ ಗಾಡಿ ಸ್ವಲ್ಪ ಸ್ಲಿಪ್ ಆಗಿಬಿಡುತ್ತೆ. ಈಗ ಮಾವ ಏನಾಯ್ತು ಮಾವ ಅಂತಾರೆ. ಇಲ್ಲಮ್ಮ ಏನೂ ಆಗಿಲ್ಲ, ನಾನು ಹುಷಾರಾಗಿದ್ದೀನಿ ಅಂದ್ಬಿಟ್ಟು ಅಂತಾರೆ. ಒಂದು ನಿಮಿಷ ಇರಿ ಮಾವ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಪಿಂಕಿ ಹತ್ರ ಬಂದುಬಿಟ್ಟು, ಏನೇ ಕಣ್ಣು ಏನು ತಲೆ ಮೇಲೆ ನೆತ್ತಿ ಮೇಲೆ ಇಟ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ, ಕಣ್ಣು ಕೆಳಗಿಟ್ಕೊಂಡು ತಾನೇ ಓಡಿಸ್ಬೇಕು, ಎಷ್ಟೇ ಧೈರ್ಯ ನಿನಗೆ, ನಮ್ಮ ಮಾವನ ಗಾಡಿಗೆ ಗುದ್ದಷ್ಟು ಧೈರ್ಯ ಬಂದುಬಿಡ್ತೀನಿ ನಿನಗೆ, ಇವತ್ತು ನಿನ್ನ ಬಿಡಲ್ಲ ಕಣ ಅಂದ್ಬಿಟ್ಟು ಇಲ್ಲಿ ಪಿಂಕಿಗೆ ಚಟ್ಟ ಕಟ್ತಾಳೆ ಈ ಒಂದು ರಶ್ಮಿ. ಇಲ್ಲಿ ಮಾದಪ್ಪನಿಗೆ ತೊಂದರೆ ಆಯಿತು ಅಂದ್ಬಿಟ್ಟು ಸೀನಾ ಕೂಡ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಇವಳು ಕೆಟ್ಟೋಳ್ಕೊಳೋ, ಇವಳಿಂದ ಹೋದರೆ ನಿನ್ನ ಕೂಡ ಆದಷ್ಟು ಬೇಗ ಚೊಂಬು ಸಿಗುತ್ತೆ ಅಲ್ಲ, ಎತ್ತ ತಂದೆ ಮೇಲೆ ಈ ರೀತಿ ಆ್ಯಕ್ಷನ್ ಮಾಡೋಕ್ಕೆ ಬರ್ತೀರಾ, ನಾಚಿಕೆ ಆಗಲ್ಲ ನಿನಗೆ ಅಂತಂದ್ಬಿಟ್ಟು ಇಲ್ಲಿ ರಶ್ಮಿ ಪಿಂಕಿ ಮತ್ತು ಸೀನಾಗೆ ಬೆಂಡೆತ್ತಿ ಬೆವರಿಳಿಸ್ತಾ ಇರ್ತಾಳೆ. ಮಾದಪ್ಪನ ನೋಡಿಬಿಟ್ಟು ಹೋಗಿ ಬಿಡಮ್ಮ, ಇಂಥವ್ರ ತಂಟೆಗೆ ಹೋದರೆ ನಮಗೆ ಅಸಹ್ಯ ಆಗುತ್ತೆ, ಬಾ ನೀನು ಅಂತಾರೆ. ಇನ್ನೊಂದು ಸರ್ತಿ ಮಾವನ ತಂಟೆಗೆ ಏನಾದರೂ ಬಂದರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಸೀನಾ ಪಿಂಕಿ ನಿಮ್ಮ ಮಾತ್ರ ಬೆಂಡೆತ್ತಿ ಬೆವರಿಳಿಸ್ತೀನಿ ನೋಡ್ತಾ ಇರೋ ಅಂತಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಪಿಂಕಿ ನೋಡ್ಕೊಳಕ್ಕೆ ಬರಲ್ಲ, ಆ ರೀತಿ ಗಾಡಿ ಯಾಕೆ ಮೇಲೆ ಹೋಗ್ದೆ ಅಂತಂದ್ಬಿಟ್ಟು ಬೈತಾ ಇದ್ದಾರೆ. ಸೀನಾ ನಿನಗೆ ಗೊತ್ತಾಗಲ್ಲ ಬಾರೋ ಇಲ್ಲಿ ಅಂದ್ಬಿಟ್ಟು ಪಿಂಕಿ ಮತ್ತು ಸೀನಾ ತುಂಬಾ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ವೀರಭದ್ರ ವಿರುದ್ಧ ಇಲ್ಲಿ ಶಿವು ಪ್ರಚಾರ ಗಟ್ಟಿಯಾಗಿ ಜೋರಾಗಿ ಮಾಡ್ತಾ ಇರ್ತಾಳೆ ಪಾರು. ಇನ್ನು ವೀರಭದ್ರ ಮಾಡ್ತಿರುವಂಥ ಕಳಪೆ ಅಧಿಕಾರ ಇಲ್ಲಿ ಈ ಒಂದು ಕಮಿಷನ್ ಎದುರಿಗೆ ಬಯಲಾಗ್ಬಿಡುತ್ತೆ. ಇವರು ಒಂದು ಕೂಡ ನೆಟ್ಟು ಕೆಲಸನೇ ಮಾಡಿಲ್ಲ ಇಲ್ಲ ಅಂದ್ಬಿಟ್ಟು ಬೇಜಾರಾಗ್ತಾ ಇರುತ್ತೆ. ಅಂತಿಂತೂ ಪಾರು ಮಾಡೋ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಶಿವು ಆದಷ್ಟು ಬೇಗ ಅಧ್ಯಕ್ಷ ಆಗೋದಂಥ ಗ್ಯಾರಂಟಿ. ಇನ್ನು ಇತ್ತ ಕಡೆ ತಪ್ಪು ಮಾಡ್ತಿರುವಂತಹ ಈ ಒಂದು ದುಷ್ಟಗಳಿಗೆ ತಕ್ಕ ಪಾಠ ಕಳಿಸ್ತಾ ಇದ್ದಾರೆ ಈ ಒಂದು ರಾಣಿ ಮತ್ತು ಮನುಗೌಡರು. ಹಾಗಾದರೆ ಇಲ್ಲಿ ಈಗಾದರೂ ಇಂದ್ರಾಣಿಗೆ ಸೋಮಗೆ ನಾಗಗೆ ಬುದ್ಧಿ ಬರುತ್ತಾ? ಇತ್ತ ಕಡೆ ಪಿಂಕಿ ಚಟ್ಟ ಕಟ್ಟೆ ಬಿಡ್ತಾಳೆ ರಶ್ಮಿ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.